ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಅಲ್ಲಿ ಸಿಂಗಲ್ ಸೆಲ್ಸ್ ಎರಡು ಇರುತ್ತೆ. ಅವೆರಡರ ಫ್ಯೂಷನಿಂದ ಸ್ಪರ್ಮ್ ಮೀನ್ಸ್ ಅವುಗಳಲ್ಲಿ ಸ್ಪರ್ಮ್ ಮತ್ತು ಓವಾ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ಬೋಚ ಇದು ನೋಡೋಣ. ಫಸ್ಟ್ ಆಫ್ ಆಲ್ ಈ ಹ್ಯೂಮನ್ ಬೀಯಿಂಗ್ಸಲ್ಲಿ ಮೇಲಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲಲ್ಲಿ ಓವಮ್ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಇದು ತಿಳ್ಕೊಂಡ್ವಿ ಅಲ್ಲ. ಅದು ತುಂಬ ಸ್ಮಾಲ್ ಸೈಜ್ ಇರುತ್ತೆ ಅಂತೇಳಿ. ಅದೇ ಬೋಜಾಯ್ ರಿಕಾಲ್ಸ್ ದ್ಯಾಟ್ ದ ಸೈಜ್ ಆಫ್ ಎಗ್ಸ್ ಇನ್ ಅನಿಮಲ್ಸ್ ವೇರೀಸ್. ಬೋಜಾಯ್ ಏನು ರೀಕಾಲ್ ಮಾಡ್ಕೊಳ್ತಿದ್ದಾನೆ. ದ ಎಗ್ ಮೇ ಬಿ ವೆರಿ ಸ್ಮಾಲ್ ಇನ್ ಹ್ಯೂಮನ್ಸ್. ಮನುಷ್ಯನ ಅಂಡಗಳ ಗಾತ್ರ ಚಿಕ್ಕದಾಗಿರುವಂತೆ ಎಲ್ಲ ಪ್ರಾಣಿಗಳ ಒಂದು ಅವುಗಳ ಎಗ್ ಸೈಜ್ ಮೊಟ್ಟೆಯ ಗಾತ್ರ ಚಿಕ್ಕದಾಗಿರುತ್ತಾ ಅಥವಾ ವೇರಿ ದೊಡ್ಡದಾಗಿರುತ್ತಾ ಅಥವಾ ತುಂಬ ದೊಡ್ಡದಾ ಅಂಥೇಳಿ ಅವನು ನೆನಪು ಮಾಡ್ಕೊಳ್ತಿದ್ದಾನೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾನೆ. ಮಚ್ ಲಾರ್ಜರ್ ಆ್ಯಸ್ ಇನ್ ಎನ್. ಮನುಷ್ಯನ ಅಂಡಗಳು ಆ ಮನುಷ್ಯನಲ್ಲಿ ಕಂಡುಬರ್ತಕ್ಕಂಥ ಮೊಟ್ಟೆಗಳ ಹೆಗ್ಗೆ ಕಂಪೇರ್ ಮಾಡಿದ್ರೆ ಕೋಳಿಯ ಮೊಟ್ಟೆ ತುಂಬ ದೊಡ್ಡದಾಗಿರುತ್ತೆ ಅದರ ಗಾತ್ರದಲ್ಲಿ. ಆಸ್ಟ್ರಿಚ್ ಎಗ್ ಈಸ್ ದ ಲಾರ್ಜೆಸ್ಟ್. ಅದೇ ಆ ಕೋಳಿ ಮೊಟ್ಟೆಗೆ ಕಂಪೇರ್ ಮಾಡಿದ್ರೆ ಮನುಷ್ಯನ ಹೆಗ್ಗೆ ಚಿಕ್ಕದು ಗಾತ್ರದಲ್ಲಿ. ಅದೇ ಆಸ್ಟ್ರಿಚ್ ಪಕ್ಷಿ ಇದೆಯಲ್ಲ, ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಗೆ ಕಂಪೇರ್ ಮಾಡಿದ್ರೆ ಕೋಳಿಯ ಮೊಟ್ಟೆ ಇನ್ನೂ ಚಿಕ್ಕದು. ಆಸ್ಟ್ರಿಚ್ದು ಮೊಟ್ಟೆ ತುಂಬ ದೊಡ್ಡದಾಗಿರುತ್ತೆ ಅಲ್ವಾ. ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ತುಂಬ ಲಾರ್ಜೆಸ್ಟ್, ತುಂಬ ದೊಡ್ಡದಾಗಿರುತ್ತೆ. ಹೀಗೆ ಅಂದರೆ ಎಲ್ಲವೂ ಪ್ರಾಣಿಗಳೇ ಆದರೂ ನಾವು ಮನುಷ್ಯರು, ಕೋಳಿ, ಪಕ್ಷಿಯಾದ ಆಸ್ಟ್ರಿಚ್ಚು ಅಥವಾ ಆನೆ ಇರ್ಬೋದು ಅಥವಾ ಜಿರಾಫೆ ಇರ್ಬೋದು, ಈ ರೀತಿ ಎಲ್ಲ ಪ್ರಾಣಿಗಳೇ ಆದರೂ ಅವುಗಳ ಸೈಜ್ ಆಫ್ ಎಗ್ ಸ್ಮಾಲ್ ಸೈಜು, ಕೆಲವೊಂದು ಲಾರ್ಜ್ ಸೈಜ್ ಇರುತ್ತೆ. ಅವುಗಳ ಮೊಟ್ಟೆಯ ಗಾತ್ರದಲ್ಲಿ ವ್ಯತ್ಯಾಸ ಇರೋದನ್ನು ನೆನಪಿಸ್ಕೊಳ್ತಿದ್ದಾನೆ. ನೆಕ್ಸ್ಟ್ ಫರ್ಟಿಲೈಸೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫರ್ಟಿಲೈಸೇಷನ್? ನಿಷೇಚನ ಅಂತೇಳಿ ಕರೀತಾರೆ ಕನ್ನಡದಲ್ಲಿ. ನಿಷೇಚನ ಅಂದರೆ the first step in the process of reproduction is the fusion of a sperm and the ovum. ನಾವು ಏನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಮೇಲಲ್ಲಿ ಪುರುಷರಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ, ಮಹಿಳೆಯರಲ್ಲಿ ಓವಮ್ ಎಗ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಅದು ಎರಡು ಫ್ಯೂಷನ್ ಆಗುತ್ತಲ್ಲ, ದ ಫ್ಯೂಷನ್ ಆಫ್ ಸ್ಪರ್ಮ್ ಇದು ಮೇಲಲ್ಲಿ ಗಂಡುವಿನ ರಿಪ್ರೊಡಕ್ಟಿವ್ ಪಾರ್ಟ್, ರಿಪ್ರೊಡಕ್ಟಿವ್ ಆರ್ಗನ್. ಹೆಣ್ಣಲ್ಲಿ ಗರ್ಲ್ಸಲ್ಲಿ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಇದೆರಡು ಫ್ಯೂಷನ್ ಆಗುತ್ತಲ್ಲ, ಸೇರ್ಕೊಳ್ಳುತ್ತಲ್ಲ. ಈ ಪ್ರಕ್ರಿಯೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಮೊದಲ ಹಂತದ ಪ್ರಕ್ರಿಯೆನೇ ಈ ಫರ್ಟಿಲೈಸೇಷನ್. ಆಗ್ತಿದೆಯಾ? ಆ ಮೊದಲ ಹಂತದಲ್ಲಿ ವೀರ್ಯಾಣು ಮತ್ತು ಅಂಡಾಣು, ಸ್ಪರ್ಮ್ ಅಂದರೆ ವೀರ್ಯ, ಓವಮ್ ಅಂದರೆ ಅಂಡಾಣು. ಅರ್ಥ ಆಯ್ತಾ? ಓವಮ್ ಅಂದರೆ ಅಂಡಾಣು, ಸ್ಪರ್ಮ್ ಅಂದರೆ ವೀರ್ಯಾಣು. ಇವೆರಡೂ ಸಹ ಸಂಪರ್ಕಕ್ಕೆ ಬಂದಾಗ ವೀರ್ಯಾಣುವಿನ ಮತ್ತು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತಲ್ಲ. ದ ಫಸ್ಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿಯ ಮೊದಲ ಹಂತವಾದ ದ ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ದ ಓವಮ್, ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನಕ್ಕೆ ಬಂದಾಗ ವೆನ್ ಸ್ಪರ್ಮ್ ಅಂದರೆ ವೀರ್ಯಾಣು ಕಮ್ ಇನ್ ದ ಕಾಂಟ್ಯಾಕ್ಟ್ ವಿತ್ ದ ಎಗ್, ಈ ಒಂದು ಓವಮ್ ಅಂಡಾಣುವಿನ ಸಂಪರ್ಕಕ್ಕೆ ವೀರ್ಯಾಣು ಬಂದು ಸೇರಿದಾಗ ಒನ್ ಆಫ್ ದ ಸ್ಪರ್ಮ್ಸ್ ಮೇ ಫ್ಯೂಸ್ ವಿತ್ ದ ಎಗ್. ಒನ್ ಆಫ್ ದ ಸ್ಪರ್ಮ್, ಒಂದು ವೀರ್ಯಾಣುವು ಈ ಒಂದು ಅಂಡಾಣುವಿನ ಎಗ್ ಮೊಟ್ಟೆಯ ಸಂಪರ್ಕಕ್ಕೆ ಬಂದು ಸೇರುತ್ತದೆ. ಸಚ್ ಫ್ಯೂಷನ್ ಆಫ್ ಎಗ್ ಆ್ಯಂಡ್ ಸ್ಪರ್ಮ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್.
ಒಂದು ವೀರ್ಯಾಣು ಮತ್ತು ಒಂದು ಅಂಡಾಣುವಿನ ಸಂಪರ್ಕಕ್ಕೆ ಬಂದು ಸಮ್ಮಿಲನ ಹೊಂದುವಂತಹ ಅಥವಾ ಸೇರುವಂತಹ ಈ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ? ಫರ್ಟಿಲೈಸೇಷನ್, ನಿಷೇಚನ. ವಾಟ್ ವಿ ಕಾಲ್ ನಿಷೇಚನ. ಮೇಲಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲಲ್ಲಿ ಓವಮ್ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಪ್ರೊಡ್ಯೂಸ್ ಆಗೋದ ಜೊತೆಗೆ ಅವೆರಡರಲ್ಲಿ ಒಂದು ಅಂಡಾಣು ಒಂದು ವೀರ್ಯಾಣು, ಒಂದು ಸ್ಪರ್ಮ್ ಒಂದು ಎಗ್ ಎರಡೂ ಸೇರುತ್ತಲ್ಲ, ಅವೆರಡು ಸೇರಿದಾಗ ಉಂಟಾಗುವಂತಹ ಪ್ರಕ್ರಿಯೆಯನ್ನು ನಾವು ಅವೆರಡು ಸೇರಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಫರ್ಟಿಲೈಸೇಷನ್, ನಿಷೇಚನ ಅಂತೇಳಿ ಕರಿತೀವಿ. ಅದು ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಅದು ಎರಡು ಸಂಪರ್ಕಕ್ಕೆ ಬರೋದು, ಕರೆಕ್ಟಾಗಿ ವೀರ್ಯಾಣು ಮತ್ತು ಕರೆಕ್ಟಾಗಿ ಅಂಡಾಣು ಎರಡು ಕರೆಕ್ಟಾಗಿ ಸಂಪರ್ಕಕ್ಕೆ ಕಾಂಟ್ಯಾಕ್ಟಿಗೆ ಬರುವಂತಹ ಒಂದು ಪ್ರೋಸೆಸ್ಗೆ ನಾವು ಫರ್ಟಿಲೈಸೇಷನ್ ಅಂತೇಳಿ ಕರಿತೀವಿ. ಡ್ಯೂರಿಂಗ್ ಫರ್ಟಿಲೈಸೇಷನ್, ಈ ಒಂದು ನಿಷೇಚನ ಪ್ರಕ್ರಿಯೆಯಲ್ಲಿ ದ ನ್ಯೂಕ್ಲಿಯೈ ಆಫ್ ದ ಸ್ಪರ್ಮ್ ಆ್ಯಂಡ್ ದ ಎಗ್ ಫ್ಯೂಸ್ ಟು ಫಾರ್ಮ್ ಎ ಸಿಂಗಲ್ ನ್ಯೂಕ್ಲಿಯಸ್. ಈ ಒಂದು ನಿಷೇಚನ ಪ್ರಕ್ರಿಯೆ ನಡಿಬೇಕಾದ್ರೆ ಇಲ್ಲಿ ನೋಡಿ, ಈ ರೀತಿ ಇಲ್ಲ, ಆಲ್ರೆಡಿ ಇದಿಷ್ಟು ಅಂಡಾಣು, ಅರ್ಥ ಆಯ್ತಾ? ಓವಮ್ ಇದೆ, ಇದು ಪಾಡಿಗೆ ಇದೆ, ಓವಮ್ ಇರುತ್ತೆ. ಇದು ಎಲ್ಲ ಸ್ಪರ್ಮ್ಗಳು, ಇದು ವೀರ್ಯಾಣು, ಎಷ್ಟೊಂದು ಇದು ಪ್ರೊಡ್ಯೂಸ್ ಆಗುತ್ತೆ, ಅರ್ಥ ಆಯ್ತಾ? ಇದು ಪ್ರೊಡ್ಯೂಸ್ ಆಗಿದ್ದೆಲ್ಲ ಇದಕ್ಕೆ ಕಾಂಟ್ಯಾಕ್ಟಿಗೆ ಬರಲ್ಲ, ಎಲ್ಲೆಲ್ಲೋ ಈಗೆಲ್ಲ ಹೋಗುತ್ತೆ, ಅರ್ಥ ಆಯ್ತಾ? ಬಟ್ ಯಾವ ಒಂದು ಸ್ಪರ್ಮು ಇದರ ಕಾಂಟ್ಯಾಕ್ಟ್ಗೆ ಬರುತ್ತಲ್ಲ, ಇದರ ಕಾಂಟ್ಯಾಕ್ಟ್ಗೆ ಈ ರೀತಿ ಬಂದಾಗ ಉಂಟಾಗುವಂಥ ಪ್ರೊಸೆಸ್ನ ನಾವು ಫರ್ಟಿಲೈಸೇಷನ್, ನಿಷೇಚನ ಅಂತೇಳಿ ಕರಿತೀವಿ, ಅರ್ಥ ಆಯ್ತಾ? ಈ ಎಗ್ ಹತ್ರ ಬರಬೇಕು, ಎಗ್ ಹತ್ರ ಈ ಸ್ಪರ್ಮ್ ಬಂದರೆ ಅಲ್ಲಿಗೆ ಫರ್ಟಿಲೈಸೇಷನ್ ಆಯಿತು. ಅದ್ರ ಜೊತೆ ಅದರೊಳಗೆ ಸೇರಿದಾಗ ಫರ್ಟಿಲೈಸೇಷನ್ ಆಗುತ್ತೆ. ಹಾಗೆ ನೋಡಿ, ಇದಾದ ನಂತರ ಡ್ಯೂರಿಂಗ್ ಫರ್ಟಿಲೈಸೇಷನ್, ಈ ರೀತಿ ಫರ್ಟಿಲೈಸೇಷನ್ ಆಗಬೇಕಾದ್ರೆ, ನಿಷೇಚನ ಆಗಬೇಕಾದ್ರೆ, ದ ನ್ಯೂಕ್ಲಿಯೈ ಆಫ್ ದ ಸ್ಪರ್ಮ್ ಆ್ಯಂಡ್ ದ ಎಗ್ ಫ್ಯೂಸ್ ಟು ಫಾರ್ಮ್ ಎ ಸಿಂಗಲ್. ಈ ಒಂದು ಸ್ಪರ್ಮ್ನ ನ್ಯೂಕ್ಲಿಯಸ್ ಇರುತ್ತಲ್ಲ, ಈ ನ್ಯೂಕ್ಲಿಯಸ್ ಈ ಒಂದು ಎಗ್ ಓವಮ್ನ ನ್ಯೂಕ್ಲಿಯಸ್ನೊಂದಿಗೆ ಸೇರಿ ಸಿಂಗಲ್ ನ್ಯೂಕ್ಲಿಯಸ್ನ ಆಗುತ್ತೆ. ಇದೆರಡೂ ಸೇರಿದೆ ನೋಡಿ, ಒಂದು ಸ್ಪರ್ಮ್ ಒಂದು ಎಗ್, ಫ್ಯೂಷನ್ ಆಫ್ ನ್ಯೂಕ್ಲಿಯಸ್, ಇವೆರಡೂ ಸೇರಿ ಒಂದು ನ್ಯೂಕ್ಲಿಯೈನ ಉಂಟು ಮಾಡುತ್ತೆ. ಒಂದು ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರವು ಕೋಶ ಕೇಂದ್ರವನ್ನು ರಚಿಸುತ್ತದೆ. ಆಯ್ತಾ? ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನ ಏನು ಮಾಡುತ್ತೆ? ಒಂದೇ ಒಂದು ಕೋಶ ಕೇಂದ್ರವನ್ನು ರೂಪಿಸುತ್ತೆ, ರಚನೆ ಮಾಡುತ್ತೆ. ಈ ರೀತಿ ಎರಡೂ ಸೇರ್ಕೊಂಡು ಒಂದು ಕೋಶ ಕೇಂದ್ರವನ್ನು, ಎರಡರಲ್ಲೂ ನ್ಯೂಕ್ಲಿಯಸ್ ಇರುತ್ತೆ, ಸ್ಪರ್ಮಲ್ಲೂ ಇರುತ್ತೆ ಮತ್ತು ಓವಮಲ್ಲೂ ಇರುತ್ತೆ. ಬಟ್ ಎಗ್ ಹತ್ರನೇ ಅಲ್ವಾ ಸ್ಪರ್ಮ್ ಬರೋದು, ಆಗ ಆ ಸ್ಪರ್ಮಲ್ಲಿ ಇರ್ತಕ್ಕಂತಹ ನ್ಯೂಕ್ಲಿಯೈನ ಇದ್ರ ಜೊತೆನೇ ಸೇರಿಕೊಂಡು ಸಿಂಗಲ್ ನ್ಯೂಕ್ಲಿಯೈನ ಒಂದೇ ಒಂದು ಕೋಶ ಕೇಂದ್ರವನ್ನು ಫಾರ್ಮ್ ಮಾಡುತ್ತೆ, ಆಯ್ತಾ? ಈ ಒಂದು ಪ್ರೊಸೆಸ್ಗೆ ಏನು ಹೇಳ್ತೀವಿ? ಟು ಫಾರ್ಮ್ ಎ ಸಿಂಗಲ್ ನ್ಯೂಕ್ಲಿಯಸ್, ದಿಸ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಫರ್ಟಿಲೈಸ್ಡ್ ಎಗ್ ಆರ್ ಝೈಗೋಟ್. ಇದು ಫಲಿತ ಅಂಡ ಅಥವಾ ಯುಗ್ಮಜ ರಚನೆಗೆ ಕಾರಣವಾಗುತ್ತೆ. ಝೈಗೋಟ್ ಅಂದರೆ ಯುಗ್ಮಜ, ಅರ್ಥ ಆಯ್ತಾ? ಈ ರೀತಿ ಎರಡೂ ಸೇರಿ ಒಂದು ನ್ಯೂಕ್ಲಿಯೈನ ಫಾರ್ಮ್ ಮಾಡಿದಾಗ ಇದರ ಒಂದು ರಿಸಲ್ಟ್, ಫಲಿತ, ಇದರ ಒಂದು ರಿಸಲ್ಟ್ ಏನಾಗಿರುತ್ತೆ? ದ ಫಾರ್ಮೇಷನ್ ಆಫ್ ಎ ಫರ್ಟಿಲೈಸ್ಡ್ ಎಗ್ ಆರ್ ಝೈಗೋಟ್. ಫಲಿತವಾದಂತಹ ಅಂದರೆ ಫರ್ಟಿಲೈಸ್ಡ್ ಎಗ್ ಅಂದರೆ ಫಲಿತವಾದಂಥ ಅಂಡ ಅಂತೇಳಿ ಕರಿತೀವಿ, ಅರ್ಥ ಆಯ್ತಾ? ಅಥವಾ ಯುಗ್ಮಜ ರೂಪುಗೊಳ್ಳುತ್ತೆ. ಝೈಗೋಟ್ ಅಂದರೆ ಯುಗ್ಮಜ ರೂಪುಗೊಳ್ಳುತ್ತೆ. ಡಿಡ್ ಯು ನೋ ದಟ್ ದ ಝೈಗೋಟ್ ಇಸ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಇಂಡಿವಿಜುವಲ್? ಈ ರೀತಿ ಸ್ಪರ್ಮ್ ಮತ್ತು ಎಗ್ ಸೇರಿ ಒಂದು ಸಿಂಗಲ್ ನ್ಯೂಕ್ಲಿಯೈ ಆದಮೇಲೆ ಇದನ್ನು ಏನಂತ ಕರಿತೀವಿ? ಝೈಗೋಟ್. ವಾಟ್ ವಿ ಕಾಲ್ ಆಸ್, ಈ ಸಿಂಗಲ್ ನ್ಯೂಕ್ಲಿಯೈನ ಏನಂತ ಕರಿತೀವಿ? ಫ್ಯೂಷನಿಂಗ್ ಆಫ್ ಸಿಂಗಲ್ ನ್ಯೂಕ್ಲಿಯಸ್ ಕಾಲ್ಡ್ ಆಸ್ ಝೈಗೋಟ್, ಯುಗ್ಮಜ ಅಂತೇಳಿ ಕರಿತೀವಿ. ಈ ರೀತಿ ಯುಗ್ಮಜದೊಡನೆ ಹೊಸ ವ್ಯಕ್ತಿಯ ಜೀವದ ಪ್ರಾರಂಭವಾಗುತ್ತೆ. ಇಲ್ಲಿ ಒಂದು ಹೊಸ ಜೀವ, ಎರಡು ನ್ಯೂಕ್ಲಿಯೈಗಳು ಸೇರಿ ಒಂದು ನ್ಯೂಕ್ಲಿಯೈ ಆದಮೇಲೆ ಏನಾಗುತ್ತೆ? ದ ಝೈಗೋಟ್ ಇಸ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಇಂಡಿವಿಜುವಲ್. ಒಂದು ಹೊಸ ಜೀವದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು. ಎಲ್ಲಿ ಒಂದು ಹೊಸ ಜೀವ ಉತ್ಪತ್ತಿ ಆಯಿತು, ಉಂಟಾಗುತ್ತೆ, ಯಾವ ಸ್ಟೆಪ್ಪಲ್ಲಿ ಅಂತ ಅರ್ಥ ಆಯ್ತಾ?
ಅಂದರೆ ಈ ಒಂದು ಜೀವಿಯಲ್ಲಿ ಒಂದು ಜೀವ ಉಂಟಾಗೋದು. ಈಗ ತಾಯಿ ಆಗೋದು ಅಂತಾರೆ, ಅಥವಾ ಮಗು ಹುಟ್ಟಿದೆ, ಮಗು ಹುಟ್ಟುತ್ತಾ ಇದೆ ಅಂತಾರೆ. ಅದರ ಫಸ್ಟ್ ಸ್ಟೆಪ್ ಎಲ್ಲಿಂದ, ಫರ್ಟಿಲೈಸೇಷನ್ನಿಂದ ಹಿಡಿದು ಝೈಗೋಟ್ ಆಗೋವರೆಗೆ ಆ ಒಂದು ಜೀವಿಯ ಪ್ರಾರಂಭ ನಡೆಯುತ್ತೆ. ಜೀವ ಬಂತು ಆ ಒಂದು ಜೀವಿಗೆ ಅಂದರೆ ಝೈಗೋಟ್. ಯಾವುದದು? ಝೈಗೋಟ್. ಫರ್ಟಿಲೈಸೇಷನಿಂದ ಝೈಗೋಟ್ ಆಗಿ ಪರಿವರ್ತನೆ ಆದಾಗ ಆ ಜೀವಿ, ಹೊಸ ಜೀವ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲೇ ಫಸ್ಟ್ ಹೊಸ ಜೀವ ಅಲ್ಲಿಂದ ಉಂಟಾಯಿತು ಅಂತೇಳಿ. ಒಂದು ಹಸುವಿನಲ್ಲಿರ್ಬೋದು, ಒಂದು ಕ್ಯಾಟಲ್ಲಿರ್ಬೋದು, ಒಂದು ಡಾಗಲ್ಲಿರ್ಬೋದು, ಒಂದು ಎಲಿಫೆಂಟಲ್ಲಿರ್ಬೋದು, ಅಥವಾ ಒಂದು ಹೆಣ್ಣು ಕೋಳಿಯಲ್ಲಿರ್ಬೋದು. ಇದೇ ರೀತಿ ಫರ್ಟಿಲೈಸೇಷನ್ ಆಗೋದು. ಗೊತ್ತಾಯ್ತಾ? ಮತ್ತು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಕ್ವಾಟಿಕ್ ಅನಿಮಲ್ಸಲ್ಲಿ, ಅಂದರೆ ಜಲವಾಸಿ, ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳಲ್ಲಿ. ಅದನ್ನು soon we have to discuss. The process of fertilization is the meeting of an egg cell from the mother and a sperm cell from the father. The process of fertilization, ನಿಷೇಚನ ಪ್ರಕ್ರಿಯೆ ಅಂದರೆ is the meeting of an egg cell from the mother. ಏನು, ತಾಯಿಯ ಅಂಡಾಣು ಅಂದರೆ ಹೆಗ್, ಆ್ಯಂಡ್ ದ ಸ್ಪರ್ಮ್ ಅಂದರೆ ವೀರ್ಯಾಣು. ಎಲ್ಲಿಂದ ಬರುತ್ತೆ ವೀರ್ಯಾಣು? ಪುರುಷರಲ್ಲಿ, ಅಂದರೆ ಸೆಲ್ ಫ್ರಮ್ ದ ಫಾದರ್ ಅಲ್ವಾ? ಅವರಿಬ್ಬರನ್ನೇ ಅಲ್ವಾ ನಾವು ಪೇರೆಂಟ್ಸ್ ಅಂತ ಕರೆಯೋದು, ಫಾದರ್ ಆ್ಯಂಡ್ ಮದರ್. ಒಂದು ಗಂಡು ಒಂದು ಹೆಣ್ಣು. ಅಂದರೆ ಈ ಮೇಲ್ ಫಾದರಲ್ಲಿ, ಗಂಡುವಿನಲ್ಲಿ ಸ್ಪರ್ಮ್ ಸೆಲ್ ಇರುತ್ತೆ, ಮದರ್ ಹೆಣ್ಣಿನಲ್ಲಿ ಹೆಗ್ ಸೆಲ್ಸ್ ಇರುತ್ತೆ. ಇದು ಎರಡು ಫ್ಯೂಷನ್ ಆದಾಗ ಉಂಟಾಗುವಂಥ ಪ್ರೋಸೆಸ್ನ ಏನಂತೀವಿ? ಫರ್ಟಿಲೈಸೇಷನ್ ಅಲ್ವಾ? ಈ ಒಂದು ಪ್ರಕ್ರಿಯೆಯಲ್ಲಿ ತಾಯಿಯಿಂದ ಬಂದಂತಹ ಹೆಗ್ ಅಂಡಾಣು ಮತ್ತು ತಂದೆಯಿಂದ ಬಂದಂತಹ ಸ್ಪರ್ಮ್ ಸೆಲ್ ವೀರ್ಯಾಣು ಸೇರಿ ದ ನ್ಯೂ ಇಂಡಿವಿಜುವಲ್ ಇನ್ಹೆರಿಟೆನ್ಸ್, ಒಂದು ಜೀವಿ ಉಂಟಾಗುತ್ತೆ. ಬಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದ ಮದರ್ ಆ್ಯಂಡ್ ಸಮ್ ಫ್ರಮ್ ದ ಫಾದರ್. ಆ ಒಂದು ಜೀವಿಯಲ್ಲಿ ಹೊಸ ಜೀವ ಉಂಟಾಗುತ್ತಲ್ವ. ಫಾರ್ ಎಕ್ಸಾಂಪಲ್, ನಮ್ಮ ತಂದೆ ತಾಯಿಯಿಂದ ನಾವು ಅಥವಾ ನಮ್ಮ ಬ್ರದರ್ಸು ಅಥವಾ ನಮ್ಮ ಸಿಸ್ಟರ್ಸು ಎಲ್ಲ ಬಂದಿದ್ದೀವಿ ಅಂದರೆ ಕೇವಲ ಅವರು ನಮಗೆ ಜೀವವನ್ನು ಮಾತ್ರ ನೀಡಿರಲ್ಲ. ಏನನ್ನು ನೀಡಿರ್ತಾರೆ? ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದ ಮದರ್ ಆ್ಯಂಡ್ ದ ಸಮ್ ಫ್ರಮ್ ದ ಫಾದರ್. ನಮ್ಮ ತಂದೆಯ ವೀರ್ಯಾಣುವಿನಿಂದ ಮತ್ತು ತಾಯಿ ಅಂಡಾಣುವಿನಿಂದ ಬಂದಂತಹ ಜೀವದಲ್ಲಿ ಕೆಲವೊಂದು ಗುಣಲಕ್ಷಣಗಳು, ಅಂದರೆ ಅವರಲ್ಲಿ ಇರ್ತಕ್ಕಂತಹ, ತಂದೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಗುಣಲಕ್ಷಣಗಳು ಮತ್ತು ತಾಯಿಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಗುಣಲಕ್ಷಣಗಳು ನಮಗೆ, ಅಂದರೆ ನಮಗೆ, ನಮ್ಮ ತಂಗಿಗೆ ಅಥವಾ ಅಕ್ಕನಿಗೆ ಅಥವಾ ಅಣ್ಣನಿಗೆ ಆ ಗುಣಲಕ್ಷಣಗಳನ್ನು ಸಹ ಅವರು ನೀಡಿರ್ತಾರೆ. ಹೇಗೆ? ಲುಕ್ ಅಟ್ ಯುವರ್ ಬ್ರದರ್ ಆರ್ ಸಿಸ್ಟರ್. ಹೇಗೆ ಅಂತೇಳಿ, ನಿಮ್ಮ ತಂಗಿ ಅಥವಾ ಅಣ್ಣ ಅಥವಾ ತಮ್ಮ ಅವರನ್ನು ಅಬ್ಸರ್ವ್ ಮಾಡಿ. See if you can recognize some characters in them similar to those of your mother or your father. ನಿಮ್ಮ ಮನೆಗಳಲ್ಲಿ ಹೇಳ್ತಿರ್ತಾರೆ, ಅವನು ಸ್ವಲ್ಪ ಅವನ ತಂದೆ ಥರ, ಅವನ ಹೇರ್ ಅಥವಾ ಅವನ ಐಸ್ ಇರ್ಬೋದು, ಅವನ ಕಣ್ಣು ಅವ್ರ ತಾತನ ಥರ ಇದೆ ಅಥವಾ ಅವ್ರ ತಂದೆ ಥರ ಇದೆ, ಅಥವಾ ಅವನ ಹೇರ್ ಕರ್ಲಿ, ಅಥವಾ ಅವ್ರ ತಾಯಿಗೆ ಕರ್ಲಿ ಹೇರ್ ಇತ್ತು ಅಂದ್ಕೊಳ್ಳಿ, ಗುಂಗುರು ಕೂದಲು, ಅಥವಾ ತಂದೆಗೆ ಸ್ಟ್ರೈಟ್ ಹೇರ್ ಇತ್ತು, ಅವನ ತಾಯಿ ಥರನೇ ಇದೆ ಅವನ ಕೂದಲು ಅಂತಾರೆ. ಅಥವಾ ಅವನು ಊಟ ಮಾಡೋ ಶೈಲಿ ಇರ್ಬೋದು, ಅಥವಾ ಅವ್ನು ಮಾತನಾಡೋದಿರ್ಬೋದು, ಅಥವಾ ಅವ್ನು ನಗೋದಿರ್ಬೋದು, ಅಥವಾ ಅವ್ನು ನಡೆಯೋದಿರ್ಬೋದು, ಅಥವಾ ಯಾರೋ ಒಬ್ರು ಕೆಲವರು ಸೈಲೆಂಟ್ ಆಗಿರ್ತಾರೆ, ಕೆಲವರು ತುಂಬ ಮಾತಾಡ್ತಿರ್ತಾರೆ, ಅಥವಾ ತುಂಬ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ, ಈ ಗುಣಲಕ್ಷಣಗಳನ್ನ ಅನಲೈಸ್ ಮಾಡಿ ಒಂದೇ ವರ್ಡ್ ಹೇಳ್ತಾರೆ. ಏನು ಹೇಳಿ? ಅವನವ್ರ ತಾಯಿ ಥರಪ್ಪ, ಅಥವಾ ಅವನವ್ರ ತಂದೆ ಥರ ಇದ್ದಾನಪ್ಪ, ಸೇಮ್ ಅವ್ರ ಆ್ಯಸ್ ಇಟ್ ಈಸ್ ಅವನ ತಂದೆನೇ, ಅವ್ರ ಥರನೇ ಇದ್ದಾನೆ, ಎಲ್ಲ ಅವ್ರ ಥರನೇ ನಡೆಯೋದು, ಮಾತನಾಡೋದು ಎಲ್ಲ. ಈ ರೀತಿ ಯಾಕೆ ಹೇಳ್ತಾರೆ ಇಲ್ಲಿ? ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಏನು? ಆ ತಂದೆ ತಾಯಿಯಲ್ಲಿರ್ತಕ್ಕಂತಹ ಗುಣಲಕ್ಷಣಗಳು ಮಕ್ಕಳಿಗೆ ಅಥವಾ ತಾತನಲ್ಲಿರ್ತಕ್ಕಂಥದ್ದು ಮೊಮ್ಮಕ್ಕಳಿಗೆ ವಂಶ ಪಾರಂಪರ್ಯವಾಗಿ, ಜನರೇಷನ್ ಟು ಜನರೇಷನ್, ಒಂದು ಜನರೇಷನಿಂದ ವಂಶದಿಂದ ಇನ್ನೊಂದು ಪೀಳಿಗೆಗೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೇನು ಈ ಸೆಲ್ಸ್ಗಳು, ಜೀವಕೋಶದ ಮೂಲಕ ಅವರ ಗುಣಲಕ್ಷಣಗಳು ತಂದೆಯಿಂದ ಮಕ್ಕಳಿಗೆ ಅಥವಾ ತಾತನಿಂದ ಅವರ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅರ್ಥ ಆಯ್ತಾ? ಕೆಲವರು ನೋಡೋಕ್ಕೂ ಹಾಗೇ ಇರ್ತಾರೆ,
ಸಿಮಿಲರ್ ಆಗೇ ಇರ್ತಾರೆ, ಸೇಮ್ ಅವ್ರ ತಂದೆ ಥರನೇ ಇರ್ತಾರೆ ಅಲ್ವಾ, ಸ್ವಲ್ಪನೂ ವ್ಯತ್ಯಾಸ ಇರಲ್ಲ. ಅವ್ರ ಕಣ್ಣು, ಮೂಗು, ಲಿಪ್ಸ್ ಎಲ್ಲವೂ ಆಗೇ ಇರುತ್ತೆ. ಸೊ ಇದನ್ನೇ ನಾವೇನಂತ ಕರೆಯೋದು ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರಾನ್ಸ್ಫರ್ ಆಫ್ ಜೀನ್ಸ್ ಅಂತೇಳಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಓದ್ತೀರಾ. ವಂಶವಾಹಿಗಳು ಅಂತೇಳಿ ಕರೀತಾರೆ. ಟ್ರಾನ್ಸ್ಫರ್ ಆಫ್ ಜೀನ್ಸ್ ಫ್ರಮ್ ಪೇರೆಂಟ್ಸ್ ಟು ಯಂಗರ್ಸ್, ಒನ್ ಜನ್ರೇಷನ್ ಟು ನೆಕ್ಸ್ಟ್ ಜನ್ರೇಷನ್. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ತಂದೆ ತಾಯಿಯಲ್ಲಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ಬರುತ್ತೆ. ಫರ್ಟಿಲೈಸೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಫೀಮೇಲ್ ಬಾಡಿ ಈಸ್ ಕಾಲ್ಡ್ ಇಂಟರ್ನಲ್ ಫರ್ಟಿಲೈಸೇಷನ್. ಈ ಫರ್ಟಿಲೈಸೇಷನ್, ಈ ನಿಷೇಚನ ಪ್ರಕ್ರಿಯೆಯು ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಫೀಮೇಲ್ ಬಾಡಿ, ಒಂದು ಹೆಣ್ಣಿನ ದೇಹದೊಳಗೆ ಈ ನಿಷೇಚನ ಪ್ರಕ್ರಿಯೆ ಫರ್ಟಿಲೈಸೇಷನ್, ಜೀವಿ ಒಂದು ಬೆಳವಣಿಗೆ ಆಗುತ್ತಲ್ಲ, ಜೀವಿ ಒಂದು ಹುಟ್ಟುತ್ತಲ್ಲ, ಅದು ಒಂದು ಹೆಣ್ಣಿನ ದೇಹದೊಳಗೆ ಆದರೆ ಅದನ್ನು ಏನಂತ ಕರಿತೀವಿ, ಇಂಟರ್ನಲ್ ಫರ್ಟಿಲೈಸೇಷನ್, ಆಂತರಿಕ ನಿಷೇಚನ. ಗೊತ್ತಾಗ್ತಿದೆಯಾ? ಆಂತರಿಕ ನಿಷೇಚನ ಅಂತೇಳಿ ಕರಿತೀವಿ. ಅಂದರೆ ಹೆಣ್ಣಿನ ದೇಹದ ಒಳಗೆ ನಡೆಯುವ ನಿಷೇಚನವನ್ನು ಆಂತರಿಕ ನಿಷೇಚನ ಅಂತೇಳಿ ಕರಿತೀವಿ. ಈಗ ನಾವೆಲ್ಲ ನಮ್ಮ ತಾಯಿ ಹೊಟ್ಟೆ ಒಳಗಿಂದನೇ ತಾನೇ ಬಂದಿರೋದು ಅಲ್ವಾ, ಆರ್ಟಿಫಿಷಿಯಲ್ ಆಗಿ ಹೊರಗಡೆಯಿಂದ ತಯಾರು ಮಾಡಿಲ್ಲ. ನಮ್ಮ ತಾಯಿಯ ಗರ್ಭದಿಂದ ಎಲ್ಲರೂ ನಾವು ಹುಟ್ಟಿರುವಂಥದ್ದು. ಅಥವಾ ಪ್ರಾಣಿಗಳು ಅಷ್ಟೇ, ಹಸು ಅದರ ತಾಯಿಯ ಗರ್ಭದಿಂದ, ಕ್ಯಾಟ್ ಇರ್ಬೋದು, ಡಾಗ್ ಇರ್ಬೋದು, ಬಫೆಲೋಸ್ ಇರ್ಬೋದು, ಆರ್ ಜಿರಾಫೆ ಇರ್ಬೋದು, ಎಲಿಫೆಂಟ್, ಎಲ್ಲವೂ ಅದೇ ಥರ. ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ನ ಇಂಟರ್ನಲ್ ಫರ್ಟಿಲೈಸೇಷನ್, ಹೆಣ್ಣಿನ ದೇಹದ ಒಳಗೆ ನಡೆಯುವ ನಿಷೇಚನವನ್ನು ಆಂತರಿಕ ನಿಷೇಚನ ಅಂತೇಳಿ ಕರಿತೀವಿ. ಇಂಟರ್ನಲ್ ಫರ್ಟಿಲೈಸೇಷನ್ ಅಕರ್ಸ್ ಇನ್ ಮೆನಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್, ಕೌಸ್, ಡಾಗ್ಸ್ ಆ್ಯಂಡ್ ಹೆನ್ಸ್. ಈ ಆಂತರಿಕ ನಿಷೇಚನವು ಯಾವ ಯಾವ ಪ್ರಾಣಿಗಳಲ್ಲಿ ಕಂಡುಬರುತ್ತೆ? ಹ್ಯೂಮನ್ಸ್, ಮನುಷ್ಯನಲ್ಲಿ; ಕೌಸ್, ಹಸುವಿನಲ್ಲಿ; ಡಾಗ್ಸ್, ನಾಯಿಯಲ್ಲಿ; ಹೆನ್ಸ್, ಕೋಳಿ. ಇಂತಹ ಪ್ರಾಣಿಗಳಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್, ಆಂತರಿಕ ನಿಷೇಚನ ಕಂಡುಬರುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಾನು ಡೈಲಿ ಆಗ್ತಕ್ಕಂತಹ ವೀಡಿಯೋಸ್ ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ದೆನ್ ನೀವು ಆಡಿಯೋನ ಆನ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ಸ್ ಓದಿ. ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಷ್ಟು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಡಿಯೋನ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೇ ಲಿಸ್ಟ್ ಚೆಕ್ ಮಾಡಿದರೆ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಸಿ, ಫಸ್ಟ್ ಆಫ್ ಆಲ್, ವಾಟ್ ಈಸ್ ಫರ್ಟಿಲೈಸೇಷನ್? ಫರ್ಟಿಲೈಸೇಷನ್ ಅಂದರೆ ಏನು? ವಾಟ್ ಈಸ್ ಝೈಗೋಟ್? How your brother and sisters are similar to the characteristics of your mother or your father? ಹೇಗೆ? Give reason. How or why? Why your brother or sister characters are similar to your mother or your father? ಯಾಕೆ ಅಂತೇಳಿ ರೀಸನ್ ಕೊಡಬೇಕು. And what is internal fertilization? ಗಿವ್ ಎಕ್ಸಾಂಪಲ್. ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೇನು, ಅದಕ್ಕೆ ಕೆಲವು ಉದಾಹರಣೆಗಳು, ಯಾವ್ಯಾವ ಅನಿಮಲ್ಸಲ್ಲಿ ಆ ರೀತಿ ನಡೆಯುತ್ತೆ. ಓಕೆನಾ? ಇದಿಷ್ಟು ವಿದಿನ್ ಹೋಮ್ವರ್ಕ್ ಕ್ವಶನ್ಸು. ನೀವೇ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಂಡು ನೀವೇ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇದು ಎಲ್ಲ ಹೋಮ್ವರ್ಕ್ ಕ್ವಶನ್ಸ್ನ ನಿಮ್ಮ ನೋಟ್ಸ್ ಕೊಡ್ತೀನಲ್ಲ, ಅದಾದಮೇಲೆ ಅಡಿಷನಲ್ ಕ್ವಶನ್ಸ್ ಅಂತ ಹಾಕ್ಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗಳಲ್ಲಿ ಏನಾದರೂ ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟರೆ ಆಗ ಇದೆಲ್ಲ ತುಂಬ ವೆರಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್. ತುಂಬ ಟೆಕ್ಸ್ಟ್ ಬುಕ್ ಓದಷ್ಟು ನಿಮ್ಮ 10th PU ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಲೈನ್ ಟು ಲೈನ್ ಟೆಕ್ಸ್ಟ್ ಬುಕ್ಕಲ್ಲೇ ಅವರು ಕ್ವಶನ್ಸ್ಗಳನ್ನ ಕೊಡುವಂಥದ್ದು. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.